ಎಕ್ಸಸೈಸ್ 12.2ರಲ್ಲಿ 5ನೇ ಪ್ರಶ್ನೆವರೆಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ನೋಡಿದ್ರಿ. ಇವಾಗ ಮುಂದುವರೆದು 6ನೇ ಪ್ರಶ್ನೆ. 6ನೇ ಪ್ರಶ್ನೆ ಈ ರೀತಿಯಾಗಿದೆ. 2 ಬೇರೆ ಬೇರೆ ಬಣ್ಣಗಳಿಂದ ಮಾಡಿದ 10 ತ್ರಿಭುಜಾಕಾರದ ಬಟ್ಟೆಯನ್ನು ಹೊಲೆದು ಒಂದು ಛತ್ರಿಯನ್ನು ಮಾಡಲಾಗಿದೆ. ಈ ಚಿತ್ರವನ್ನು ಗಮನಿಸಿ. ಇಲ್ಲಿ 10 ತ್ರಿಭುಜಾಕಾರದ ಬಟ್ಟೆಗಳನ್ನು ಹೊಲೆದು ಒಂದು ಛತ್ರಿಯನ್ನು ಮಾಡಲಾಗಿದೆ. ಪ್ರತಿ ತುಂಡು ಬಟ್ಟೆಯ ಅಳತೆ 20 ಸೆಂಟಿಮೀಟರ್, 50 ಸೆಂಟಿಮೀಟರ್ ಮತ್ತು 48 ಸೆಂಟಿಮೀಟರ್ ಆಗಿದೆ. ಛತ್ರಿಗೆ ಪ್ರತಿ ಬಣ್ಣದ ಎಷ್ಟು ವಿಸ್ತೀರ್ಣದ ಬಟ್ಟೆ ಬೇಕಾಗುತ್ತದೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಈ ಒಂದು ಬೇರೆ ಬೇರೆ ಬಣ್ಣಗಳಿಂದ ಮಾಡಿದಂಥ 10 ತ್ರಿಭುಜಾಕಾರದ ಬಟ್ಟೆಗಳನ್ನು ಹೊಲೆಯಲಾಗಿದೆ. ಸೊ ಒಂದು ತ್ರಿಭುಜದ ಅಳತೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಪ್ರತಿ ತ್ರಿಭುಜದ ಅಳತೆ ಕೂಡ ಅಷ್ಟೇ ಆಗಿರುತ್ತೆ. ಹಾಗಾದರೆ ಛತ್ರಿಗೆ ಪ್ರತಿ ಬಣ್ಣದ ಎಷ್ಟು ವಿಸ್ತೀರ್ಣದ ಬಟ್ಟೆ ಬೇಕಾಗುತ್ತದೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಪರಿಹಾರವನ್ನು ನೋಡೋಣ. ಇಲ್ಲಿ ದತ್ತಾಂಶದಲ್ಲಿ ಕೊಟ್ಟಿದ್ದಾರೆ. ಪ್ರತಿ ಬಟ್ಟೆ ತುಂಡಿನ ಅಳತೆ 20 ಸೆಂಟಿಮೀಟರ್, 50 ಸೆಂಟಿಮೀಟರ್, 48 ಸೆಂಟಿಮೀಟರ್ ಅಂತ ಇದೆ. ಪ್ರತಿ ಬಟ್ಟೆ ತುಂಡು ಒಂದು ತ್ರಿಭುಜ ಆಕಾರದಲ್ಲಿದೆ. ಆದ್ದರಿಂದ ಆ ತ್ರಿಭುಜದ ಅರ್ಧ ಸುತ್ತಳತೆ S ಅಂದರೆ 3 ಬಾಹುಗಳು /2 ಅಂದಾಗ ಇಲ್ಲಿ ಅರ್ಧ ಸುತ್ತಳತೆ ಸಿಗುತ್ತೆ. ಎಲ್ಲವನ್ನು ಕೂಡಿದಾಗ 120 ಆಗುತ್ತೆ. 120 /2 ಅಂದಾಗ 60 ಸೆಂಟಿಮೀಟರ್ ಅರ್ಧ ಸುತ್ತಳತೆ ಸಿಗುತ್ತೆ. ಈ ಒಂದು ಅರ್ಧ ಸುತ್ತಳತೆಯನ್ನು ಯೂಸ್ ಮಾಡಿಕೊಂಡು ಹೆರಾನ್ ಸೂತ್ರವನ್ನು ಇಲ್ಲಿ ಅಪ್ಲೈ ಮಾಡೋಣ. ಹೆರಾನ್ ಸೂತ್ರ √S × S - A S - B S - C. S ಅಂದರೆ 60 ಸೆಂಟಿಮೀಟರ್ ಅಂತ ಇದೆ. 60 - 50 60 - 50 60 - 20. ಓಕೆ, ಈ ರೀತಿಯಾಗಿ ನಾವು ಮಾಡ್ತಾ ಹೋಗಬೇಕು. ನೆಕ್ಸ್ಟ್ 60 × 10 × 12 × 40 ಆಗುತ್ತೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 200 √6 ಅಂತ ಬರುತ್ತೆ. ಇವಾಗ ಎಲ್ಲ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕು. ಎಲ್ಲ ತ್ರಿಭುಜ ತಂದಾಗ ಇಲ್ಲಿ 2 ಬೇರೆ ಬೇರೆ ಬಣ್ಣದ ಬಟ್ಟೆಗಳಿಂದ ಈ ಒಂದು ಛತ್ರಿಯನ್ನು ಹೊಲಿದಿರ್ತಾರೆ. 2 ಬೇರೆ ಬೇರೆ ಬಣ್ಣಗಳಿಂದ ಅಂದಾಗ 10 ತ್ರಿಭುಜಾಕಾರದ ಇದಾವೆ ಅಂತಂದಾಗ 5 ಬೇರೆ ಬಣ್ಣದ್ದು, 5 ಬೇರೆ ಬಣ್ಣದ್ದು. ಹಾಗಾಗಿ ಇಲ್ಲಿ ಪ್ರತಿ ಬಣ್ಣದ ಬಟ್ಟೆಯ ವಿಸ್ತೀರ್ಣವನ್ನು ಕೇಳಿದ್ದಾರೆ. ಹಾಗಾದರೆ ಇಲ್ಲಿ 5 ಬಣ್ಣದಂತ ನಾವು ತೆಗೆದುಕೋಬೇಕು. ಆದ್ದರಿಂದ 5 × 200 × √6 ಅಂದಾಗ ಇದು 1000 × √6 cm² ಎನ್ನುವಂಥದ್ದು ಪ್ರತಿ ಬಣ್ಣದ ಬಟ್ಟೆಯ ವಿಸ್ತೀರ್ಣ ಎಷ್ಟಾಗಿರುತ್ತೆ ಅಂದರೆ 1000 √6 cm² ಎನ್ನುವಂಥದ್ದು. 7ನೇ ಪ್ರಶ್ನೆ. ಕರ್ಣ 32 ಸೆಂಟಿಮೀಟರ್ ಇರುವ ಚೌಕವನ್ನು ಹಾಗೂ 8 ಸೆಂಟಿಮೀಟರ್ ಪಾದವನ್ನು ಮತ್ತು ಪ್ರತಿ ಬಾಹು 6 ಸೆಂಟಿಮೀಟರ್ ಇರುವ ಸಮದ್ವಿಬಾಹು ತ್ರಿಭುಜದ ಆಕಾರದಲ್ಲಿರುವ ಗಾಳಿಪಟವು 3 ಬೇರೆ ಬೇರೆ ಛಾಯೆಗಳನ್ನು ಈ ಒಂದು ಚಿತ್ರದಲ್ಲಿ ಇರುವಂತೆ ಹೊಂದಿದೆ. ಇದರಲ್ಲಿ ಉಪಯೋಗಿಸಿದ ಪ್ರತಿ ಛಾಯೆಯ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇಲ್ಲಿ ಈ 32 ಸೆಂಟಿಮೀಟರ್ ಇರುವಂಥ ಚೌಕವನ್ನು 8 ಸೆಂಟಿಮೀಟರ್ ಪಾದವನ್ನು ಹೊಂದಿರುವಂಥ ಪ್ರತಿಬಾಹು 6 ಸೆಂಟಿಮೀಟರ್ ಇರುವ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿದೆ. ಇದು ಗಾಳಿಪಟ 3 ಬೇರೆ ಬೇರೆ ಛಾಯೆಗಳಲ್ಲಿ ಹೊಂದಿದೆ. ಈ ರೀತಿಯಾಗಿ ಉಪಯೋಗಿಸಿದ ಪ್ರತಿ ಛಾಯೆಯ ಕಾಗದದ ವಿಸ್ತೀರ್ಣವನ್ನು ಕೇಳ್ತಾ ಇದ್ದಾರೆ. ಸೊ ಇದನ್ನು ಪರಿಹಾರವನ್ನು ನೋಡೋಣ. ದತ್ತಾಂಶದಲ್ಲಿ ಕೊಟ್ಟಿದ್ದಾರೆ. ಕರ್ಣ 32 ಸೆಂಟಿಮೀಟರ್ ಅಂತ. ಚೌಕದ ಕರ್ಣ 32 ಸೆಂಟಿಮೀಟರ್. ಇದು 32 ಸೆಂಟಿಮೀಟರ್ ಇರುತ್ತೆ ಕರ್ಣ ಅಂದಾಗ. 2 ಕೂಡ 32 ಸೆಂಟಿಮೀಟರ್ ಇರುತ್ತೆ. ಸಮದ್ವಿಬಾಹು ತ್ರಿಭುಜದ ಅಳತೆ ಪ್ರತಿ ಬಾಹು ಎಷ್ಟಿದೆ? 6 ಸೆಂಟಿಮೀಟರ್ ಅಂತ ಇದೆ. ಇಲ್ಲಿ ನಮಗೆ ಕೇಳಿರುವಂಥದ್ದೇನು? ಗಾಳಿಪಟವನ್ನು ತಯಾರಿಸಲು ಬೇಕಾದ ಕಾಗದದ ವಿಸ್ತೀರ್ಣ ಅಂದಾಗ ಇಲ್ಲಿ ಮೊದಲನೇದಾಗಿ ಚೌಕದ ವಿಸ್ತೀರ್ಣವನ್ನು ಯಾವ ರೀತಿಯಾಗಿ ನಾವು ಕಂಡುಹಿಡ್ಕೋಬೇಕಂದ್ರೆ 1/2 × ಕರ್ಣದ ವರ್ಗ. ಈ ರೀತಿಯಾಗಿ ಚೌಕದ ಬಾಹುವನ್ನು ಕೊಟ್ಟು ಮತ್ತು ಕರ್ಣವನ್ನು ಕೊಟ್ಟಾಗ ಚೌಕದ ವಿಸ್ತೀರ್ಣವನ್ನು ನಾವು 1/2 × ಕರ್ಣಗಳ ವರ್ಗ. ಈ ರೀತಿಯಾಗಿ ನಾವು ಸೂತ್ರವನ್ನು ಈ ರೀತಿಯಾಗಿ ಗೊತ್ತಿರಬೇಕು. ಚೌಕದ ಕರ್ಣವನ್ನು ಕೊಟ್ಟಾಗ ವಿಸ್ತೀರ್ಣವನ್ನು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು. ಓಕೆ, 1/2 × ಕರ್ಣ 32 ಅಂತ ಇದೆ. 2 1 2 1 2 6 16 × 32 512 cm² ಎನ್ನುವಂಥದ್ದು ಚೌಕದ ವಿಸ್ತೀರ್ಣ ಆಗುತ್ತೆ. ಇವಾಗ
2 ಭಾಗಗಳಾಗಿ ಡಿವೈಡನ್ನು ಮಾಡಲಾಗಿದೆ ಈ ಒಂದು ಚೌಕವನ್ನು. ಈ ಮೇಲಿನ ಪಾರ್ಟ್ ಒಂದು, ಇನ್ನೊಂದು ಕೆಳಗಿನ ಪಾರ್ಟು, ಇನ್ನೊಂದು ಮೂರನೇ ಪಾರ್ಟು. ಓಕೆ, ಇವಾಗ ಭಾಗ 1ರ ವಿಸ್ತೀರ್ಣ ಮತ್ತು ಭಾಗ 2ರ ವಿಸ್ತೀರ್ಣ ಎರಡೂ ಕೂಡ ಸಮನಾಗಿರ್ತದೆ. ಹಾಗಾದರೆ ಇಲ್ಲಿ ನಮಗೆ 1ನೇ ಭಾಗದ ವಿಸ್ತೀರ್ಣವನ್ನು ನೋಡಬೇಕಾದ್ರೆ 512 ಅಂತ ಗೊತ್ತಿದೆ. ಅರ್ಧ ಸುತ್ತಳತೆ ಅಂದಾಗ ಬೈ 2 ಮಾಡಬೇಕು, ಅವಾಗ 256 cm² ಅಂತ ಸಿಗತ್ತೆ. ನೆಕ್ಸ್ಟ್ ಇವಾಗ 3ನೇ ಭಾಗದ ವಿಸ್ತೀರ್ಣವನ್ನು ನೋಡಬೇಕಾದ್ರೆ 3ನೇ ಭಾಗದ ವಿಸ್ತೀರ್ಣ ಇದು ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ. ಆದ್ದರಿಂದ ಇದರ ಬಾಹುಗಳು ಏನಾಗಿರುತ್ತೆ, 6 ಸೆಂಟಿಮೀಟರ್ 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಆಗಿದೆ. ಈ 3 ಬಾಹುಗಳನ್ನು ಕೂಡಿ 2ರಿಂದ ಭಾಗಿಸಿದಾಗ ನಮಗೆ ಅರ್ಧ ಸುತ್ತಳತೆ ಸಿಗುತ್ತೆ. ಈ ಅರ್ಧ ಸುತ್ತಳತೆಯನ್ನು ಯೂಸ್ ಮಾಡಿಕೊಂಡು ನಾವಿಲ್ಲಿ ಹೆರೋನ್ ಸೂತ್ರವನ್ನು ಯೂಸ್ ಮಾಡಬೇಕಾಗ್ತದೆ. ಓಕೆ, ಹೆರೋನ್ ಸೂತ್ರ ಈ ರೀತಿಯಾಗಿದೆ: √S × S - A, S - B, S - C. ಎಸ್ ಅಂದರೆ ಎಷ್ಟಿದೆ, 10. ಓಕೆ, 10ರಲ್ಲಿ 6ನ್ನು ಮೈನಸ್ ಮಾಡಿ 4, ನೆಕ್ಸ್ಟ್ 10ರಲ್ಲಿ 6, 4, 10ರಲ್ಲಿ 8, 2. ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 64 ಇಂಟು 5 ಬರುತ್ತೆ. 64 8ರ ವರ್ಗ ಆಗಿದೆ. ಆದ್ದರಿಂದ 8 √5 cm² ಎನ್ನುವಂಥದ್ದು ಈ ಒಂದು ಸಮದ್ವಿಬಾಹುದ ಸುತ್ತಳತೆ ಅಥವಾ ವಿಸ್ತೀರ್ಣ ಆಗಿರುತ್ತೆ. ಟೋಟಲ್ ಆಗಿ ಅಪ್ರಾಕ್ಸಿಮೇಷನ್ √5 ನಾವು ಹೊರಗಡೆ ತೆಗೆದು ಕ್ಯಾಲ್ಕುಲೇಷನ್ ಮಾಡಿದಾಗ 17.9 cm² ಎನ್ನುವಂಥದ್ದು ನಮಗೆ ಸುತ್ತಳತೆ ಸಿಗುತ್ತೆ. 17.9 cm² ಎನ್ನುವಂಥದ್ದು ಈ ಒಂದು ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ ಆಗಿರುತ್ತೆ. ಇಲ್ಲಿ ನಮಗೆ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು ಪ್ರತಿ ಛಾಯೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಅಂದಿದ್ದಾರೆ. ಒಟ್ಟು ವಿಸ್ತೀರ್ಣವನ್ನು ಕೇಳದೇ ಇರೋದರಿಂದ ನಾವು ಈ ರೀತಿಯಾಗಿ ಮಾತ್ರ ಬರೆದು ಬಿಡಬೇಕು. 1ನೇ ಭಾಗದ ವಿಸ್ತೀರ್ಣ 2ನೇ ಭಾಗದ ವಿಸ್ತೀರ್ಣಕ್ಕೆ ಸಮನಾಗಿರ್ತದೆ. ಇವಾಗ 3ನೇ ಭಾಗದ ವಿಸ್ತೀರ್ಣ 17.9 cm² ಆಗಿರುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ: ನೆಲದ ಮೇಲಿರುವ ಒಂದು ಹೂವಿನ ವಿನ್ಯಾಸ 16 ತ್ರಿಭುಜಾಕಾರದ ಹಾಸುಗಲ್ಲಿಗಳಿಂದ ಮಾಡಲ್ಪಟ್ಟಿದೆ. ಇದು ನೆಲದ ಮೇಲೆ ಇರುವಂಥ ಒಂದು ಹೂವಿನ ವಿನ್ಯಾಸದ ಚಿತ್ರವಾಗಿದೆ. ಇದು ಟೋಟಲ್ ಆಗಿ ಇಲ್ಲಿ 16 ತ್ರಿಭುಜಾಕಾರದ ಹಾಸುಗಲ್ಲುಗಳಿವೆ. ಈ ತ್ರಿಭುಜದ ಬಾಹುಗಳು 9 ಸೆಂಟಿಮೀಟರ್ 28 ಸೆಂಟಿಮೀಟರ್ 35 ಸೆಂಟಿಮೀಟರ್ ಆಗಿವೆ. ಈ ಹಾಸುಗಲ್ಲುಗಳನ್ನು ಪ್ರತಿ ಸೆಂಟಿಮೀಟರ್²ಗೆ 50 ಪೈಸೆಯಂತೆ ನುಣುಪು ಮಾಡಲು ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇಲ್ಲಿ ಪ್ರತಿಯೊಂದು ತ್ರಿಭುಜದ ಅಳತೆಯನ್ನು ಕೊಟ್ಟಿದ್ದಾರೆ. ಒಂದು ತ್ರಿಭುಜದ ಅಳತೆಯನ್ನು ಕಂಡುಹಿಡಿಯಿರಿ. ಟೋಟಲ್ ಆಗಿ 16 ತ್ರಿಭುಜಗಳಿದ್ದಾವೆ. 16 ತ್ರಿಭುಜಗಳನ್ನು ಟೋಟಲ್ ಆಗಿ ಎಲ್ಲ ವಿಸ್ತೀರ್ಣವನ್ನು ಕಂಡುಹಿಡಿದು 50 ಪೈಸೆಯಂತೆ ಪ್ರತಿ cm²ಗೆ 50 ಪೈಸೆ ಅಂತ ಆದರೆ ಈ ಒಂದು ಒಟ್ಟು ವಿನ್ಯಾಸವನ್ನು ಗೊಳಿಸಲು ಎಷ್ಟು ರೂಪಾಯಿ ಖರ್ಚಾಗುತ್ತದೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ನಮಗೆ ಕೊಟ್ಟಿದ್ದಾರೆ ಚಿತ್ರದಲ್ಲಿ. ಈ ಒಂದು ಚಿತ್ರಗಳ ಪೈಕಿ 16 ಚಿತ್ರಗಳ ಪೈಕಿ ನಾನು ಒಂದು ತ್ರಿಭುಜವನ್ನು ತೆಗೆದುಕೊಂಡು ಇಲ್ಲಿ ಸಾಲ್ವ್ ಮಾಡುವಂಥದ್ದು. ಸೊ ಪರಿಹಾರವನ್ನು ನೋಡ್ತಾ ಹೋಗೋಣ. ಪರಿಹಾರ ಏನಂತ ಇದೆ, ಇಲ್ಲಿ ತ್ರಿಭುಜದ ಸುತ್ತಳತೆಯನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ತ್ರಿಭುಜದ ಅರ್ಧ ಸುತ್ತಳತೆ ಬಾಹುಗಳ ಅಳತೆಯನ್ನು ಕೊಟ್ಟಿದ್ದಾರೆ. 28 ಸೆಂಟಿಮೀಟರ್ 9 ಸೆಂಟಿಮೀಟರ್ 35 ಸೆಂಟಿಮೀಟರ್. ಎಲ್ಲವನ್ನು ಕೂಡಿ 2ರಿಂದ ಭಾಗಿಸಿದಾಗ ಅರ್ಧ ಸುತ್ತಳತೆ ಸಿಗುತ್ತೆ 36 ಸೆಂಟಿಮೀಟರ್ ಅಂತ. S = 36 ಸೆಂಟಿಮೀಟರ್, A = 28, B = 9 ಸೆಂಟಿಮೀಟರ್, C = 35 ಸೆಂಟಿಮೀಟರ್. ಈ ಒಂದು ಅಸಮಬಾಹು ತ್ರಿಭುಜವನ್ನು ನಾವು ಹೆರೋನ್ ಸೂತ್ರದಲ್ಲಿ ಅಪ್ಲೈ ಮಾಡೋಣ. 36 × 36 - 35, 36 - 28, 36 - 9, 36 1 8 27 ಅಂತ ಸಿಗುತ್ತೆ. 36 ಹೊರಗಡೆ ಬಂದು √6 ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗುತ್ತೆ. ಇದನ್ನು ನಾವು ಡೆಸಿಮಲಲ್ಲಿ ನೋಡೋದಾದರೆ 88.2 cm² ಎನ್ನುವಂಥದ್ದು ಒಂದು ತ್ರಿಭುಜಾಕಾರದ ಅಳತೆಯ ವಿಸ್ತೀರ್ಣ ಆಗಿತ್ತು. ಹಾಗಾದರೆ ಒಟ್ಟು ವಿಸ್ತೀರ್ಣ ಎಷ್ಟಿದೆ, 16 ತ್ರಿಭುಜಾಕಾರಗಳಿವೆ. ಒಟ್ಟು ವಿಸ್ತೀರ್ಣ = 16 ತ್ರಿಭುಜಾಕಾರದ ಹಾಸುಗಲ್ಲು. 16 × 88.2 cm² ಎಂದಾಗ 1411.2 cm² ಎನ್ನುವಂಥದ್ದು
ಒಟ್ಟು ವಿಸ್ತೀರ್ಣ ಆಗಿತ್ತು. ಹಾಗಾದರೆ ಒಂದು ಚದರ ಸೆಂಟಿಮೀಟರ್ ಸ್ಕ್ವೇರ್ಗೆ ತಗುಲುವಂಥ ವೆಚ್ಚ ಎಷ್ಟಿದೆ? 50 ಪೈಸೆ. ಇದನ್ನು ರೂಪಾಯಿಗೆ ಕನ್ವರ್ಟ್ ಮಾಡಿದಾಗ ಅದು 0.5 ಆಗುತ್ತೆ. ಹಾಗಾದರೆ ಒಟ್ಟು ವೆಚ್ಚ 1411.2 ಇಂಟು 0.5 ಮಾಡಿದಾಗ ಇದನ್ನು ರೂಪಾಯಿಗೆ ಕನ್ವರ್ಟ್ ಮಾಡಿದಾಗ 705 ರೂಪಾಯಿ 0.6 ಪೈಸೆ. ಈ ಒಂದು ಒಟ್ಟು ಇಷ್ಟು 1411.2 cm² ಅನ್ನು ಪಾಲಿಶ್ ಮಾಡಲು ಅಥವಾ ಈ ಒಂದು ನುಣುಪು ಮಾಡಲು ತಗಲುವಂತಹ ವೆಚ್ಚ 705.6 ರೂಪಾಯಿ. ಈ ಒಂದು ಆನ್ಸರ್ ಬರುತ್ತೆ. 9ನೇ ಪ್ರಶ್ನೆ. ಒಂದು ಜಮೀನು ತ್ರಾಪಿಜಾಕಾರದಲ್ಲಿದೆ. ಅದರ ಸಮಾನಾಂತರ ಬಾಹುಗಳು 25 ಮೀಟರ್ ಮತ್ತು 10 ಮೀಟರ್ ಮತ್ತು ಅದರ ಸಮಾನಾಂತರವಲ್ಲದ ಬಾಹುಗಳು 14 ಮೀಟರ್ ಮತ್ತು 13 ಮೀಟರ್ ಆಗಿವೆ. ಹಾಗಾದರೆ ಜಮೀನಿನ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಜಮೀನು ತ್ರಾಪಿಜಾಕಾರದಲ್ಲಿದೆ. ಸಮಾನಾಂತರ ಬಾಹುಗಳು 25, 10, ಅದರ ಸಮಾನಾಂತರವಲ್ಲದ ಬಾಹುಗಳು 14 ಮತ್ತು 13 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಈ ಒಂದು ತ್ರಾಪಿಜಾಕಾರದಲ್ಲಿರುವಂಥ ಒಂದು ಜಮೀನಿನ ವಿಸ್ತೀರ್ಣವನ್ನು ನಾವೀಗ ಕಂಡುಹಿಡಿಯೋಣ. ಓಕೆ, ABCD ಎನ್ನುವಂಥದ್ದು ಒಂದು ತ್ರಾಪಿಜಾಕಾರದಲ್ಲಿರುವಂತಹ ಒಂದು ವಿಸ್ತೀರ್ಣವಾಗಿದೆ. ಇಲ್ಲಿ ADಗೆ ಸಮಾನಾಂತರವಾಗಿರುವಂತೆ BE ಅನ್ನು ರೇಖೆಯನ್ನು DCಗೆ, ಈಗ ADಗೆ ಸಮಾನಾಂತರವಾಗಿರುವಂತೆ BE ಅನ್ನು ನಾವು ರಚನೆಯನ್ನು ಮಾಡ್ಕೋಣ. ಇವಾಗ BF ಅನ್ನು DCಗೆ ಲಂಬವಾಗಿರುವಂತೆ ನಾವು ರಚನೆಯನ್ನು ಮಾಡ್ಕೋಣ. ಆವಾಗ ಏನು ಸಿಗುತ್ತೆ? ABED ಎನ್ನುವಂಥ ಒಂದು ಸಮಾನಾಂತರ ಚತುರ್ಭುಜ ದೊರೆಯುತ್ತೆ. ಇವಾಗ AB ಅಳತೆ 10 ಮೀಟರ್ ಇದೆ. AD ಎನ್ನುವಂಥದ್ದು 13 ಮೀಟರ್ ಇದೆ. BEC ಎನ್ನುವಂಥದ್ದು 25, DC ಅಂದರೆ ಇದು 25 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. DC ಅಲ್ಲಿ ನಾವು ಎಷ್ಟನ್ನು ಮೈನಸ್ ಮಾಡಬೇಕು? EDಯನ್ನು ಮೈನಸ್ ಮಾಡಬೇಕು. ಇವಾಗ AB ಎನ್ನುವಂಥದ್ದು 10 ಸೆಂಟಿಮೀಟರ್ ಆದರೆ DE ಕೂಡ 10 ಸೆಂಟಿಮೀಟರ್ ಇರುತ್ತೆ. ಟೋಟಲ್ DC 25 ಸೆಂಟಿಮೀಟರ್ ಇದೆ. 25ರಲ್ಲಿ 10 ಮೀಟರ್ DC ಎನ್ನುವಂಥದ್ದು 25 ಮೀಟರ್ ಇದೆ. ಡಿ ಎನ್ನುವಂಥದ್ದು 10 ಮೀಟರ್ ಇದೆ. 25ರಲ್ಲಿ 10ನ್ನು ಮೈನಸ್ ಮಾಡಿ ಆವಾಗ ನಮಗೆ EC ಸಿಗುತ್ತದೆ. ಇದು 15 ಮೀಟರ್ ಅಂತ. ನೆಕ್ಸ್ಟ್ ಇವಾಗ ತ್ರಿಭುಜ BECಯನ್ನು ಕನ್ಸಿಡರ್ ಮಾಡೋಣ. ಇದರ ಒಂದು ಅರ್ಧ ಸುತ್ತಳತೆಯನ್ನು ನೋಡೋಣ. ಇದು 13 ಸೆಂಟಿಮೀಟರ್ ಇದೆ. ಯಾವುದು? BE ಎನ್ನುವಂಥದ್ದು 13 ಸೆಂಟಿಮೀಟರ್ ಇದೆ, 13 ಮೀಟರ್ ಇದೆ. ನೆಕ್ಸ್ಟ್ ಇನ್ನೊಂದು ಬಾಹು ಎಷ್ಟಿದೆ? 14 ಮೀಟರ್ ಇದೆ ಮತ್ತು ಇದು 15 ಮೀಟರ್. ಇದು ಒಂದು ಅಸಮಬಾಹು ತ್ರಿಭುಜ ಆಗಿದೆ. ಆದ್ದರಿಂದ ಈ ಮೂರು ಬಾಹುಗಳನ್ನು ಕೂಡಿ 2ರಿಂದ ಭಾಗಿಸಿದಾಗ 21 ಮೀಟರ್ ಎನ್ನುವಂಥದ್ದು ಈ ಒಂದು ತ್ರಿಭುಜದ ಅರ್ಧ ಸುತ್ತಳತೆ ಸಿಗುತ್ತೆ. ಇದು ಒಂದು ಬಂದಿರುವಂಥ ಮಾಹಿತಿಯನ್ನು ನಾವು ಹೆರಾನ್ ಸೂತ್ರಕ್ಕೆ ಅಪ್ಲೈ ಮಾಡೋಣ. ಹೆರಾನ್ ಸೂತ್ರ: ತ್ರಿಭುಜ BEC ವಿಸ್ತೀರ್ಣ = √S × S - A S - B S - C. S ಅಂದರೆ 21 ಅರ್ಧ ಸುತ್ತಳತೆ, 21 - 13, 21 - 14, 21 - 15, 21 × 8 × 7 6 ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 84 ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ಈ ಒಂದು ತ್ರಿಭುಜದ ವಿಸ್ತೀರ್ಣ ಸಿಗುತ್ತೆ. ಈ ಒಂದು ತ್ರಿಭುಜದ ವಿಸ್ತೀರ್ಣ ಸಿಗ್ತಾ ಇದೆ. ಈ ಒಂದು ತ್ರಿಭುಜವನ್ನು ನಾವು ಈ ರೀತಿಯಾಗಿ ಕೂಡ ಸಾಲ್ವ್ ಮಾಡ್ಬೋದು. ಯಾವ ರೀತಿಯ ತಂದಾಗ ತ್ರಿಭುಜದ ಸೂತ್ರವನ್ನು ನಾವು ಹೆರಾನ್ ಸೂತ್ರವನ್ನು ಯೂಸ್ ಮಾಡಿ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡ್ವಿ. ಅದು 84 ಮೀಟರ್ ಸ್ಕ್ವೇರ್ ಅಂತಾಯಿತು. ಬಟ್ ಇಲ್ಲಿ ಇನ್ನೊಂದು ರೂಪದಲ್ಲಿ ಕೂಡ ನಾವು ಈ ಒಂದು ತ್ರಿಭುಜವನ್ನು ಸಾಲ್ವ್ ಮಾಡ್ಬೋದಾಗಿತ್ತು. ಯಾವ ರೀತಿ ಅಂದಾಗ ತ್ರಿಭುಜದ ವಿಸ್ತೀರ್ಣ 1/2 ಪಾದಗುಂಡ್ಲೆ ಎತ್ತರ. ಬಟ್ ಇಲ್ಲಿ ನಮಗೆ ಪಾದದ ಅಳತೆ ಗೊತ್ತಿಲ್ಲ. ಸೊ ಆದ್ದರಿಂದ ತ್ರಿಭುಜ BECಯ ವಿಸ್ತೀರ್ಣ ಆಲ್ರೆಡಿ ಗೊತ್ತಿರುವುದನ್ನು ನಾವು ಈ ಒಂದು ಪರ್ಯಾಯ ವಿಧಾನ ಏನಿದೆ 1/2 ಪಾದಗುಂಡ್ಲೆ ಎತ್ತರ ಅಂದರೆ ಎರಡು ವಿಸ್ತೀರ್ಣಗಳು ಸಮನಾಗಿದ್ದಾವೆ. ತ್ರಿಭುಜ BECಯ ವಿಸ್ತೀರ್ಣ ಗೊತ್ತಿದೆ = 1/2. ಇದರ ಒಂದು ಪಾದ ಎಷ್ಟಿದೆ? 15 ಮೀಟರ್ ಅಂತ ಇದೆ. ಎತ್ತರ ಗೊತ್ತಿಲ್ಲ, ನಾವು ಅದನ್ನು ಕಂಡುಹಿಡ್ಕೋಬೇಕು. ಯಾಕೆ ಕಂಡುಹಿಡ್ಕೋಬೇಕಂದ್ರೆ ಈ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕಾದ್ರೆ ಇದರ ಒಂದು ಎತ್ತರದ ಅವಶ್ಯಕತೆ ಇದೆ. ಆದ್ದರಿಂದ BF ಅನ್ನು ಕಂಡುಹಿಡ್ಕೋಬೇಕಾಗ್ತದೆ.
ಬಿ ಎಫ್ ಈಸ್ ಈಕ್ವಲ್ಸ್ ಟು ಇದು 84 ಎನ್ನುವಂಥದ್ದು ಈ ಕಡೆ ಬಂದಾಗ ಇಲ್ಲಿ 2 1 2 4 2 2 42 ಇಂಟು 15 ಮಾಡಿದಾಗ ಇಲ್ಲಿ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 168 ಡಿವೈಡೆಡ್ ಬೈ 15 ಅಂತಂದಾಗ ಇದು 11.2 ಮೀಟರ್ ಅಂತ ಬಿ ಎಫ್ ಎನ್ನುವಂಥದ್ದು ಸಿಗತ್ತೆ. ಇದು ತ್ರಿಭುಜದ ಎತ್ತರ ಅಥವಾ ಎ ಬಿ ಇ ಡಿ ವಿಸ್ತೀರ್ಣದ ಪಾದ ಕೂಡ ಆಗಿರುತ್ತೆ. ಸೊ ಬಿ ಎಫ್ ಅಂದರೆ ಪಾದ ಗುಂಡ್ಲೆ ಎತ್ತರ ಅಥವಾ ಲೆಂತ್ ಇಂಟು ಬ್ರೆಡ್ತ್ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಇವಾಗ ನಮಗೆ ಸಿಕ್ಕಿರುವಂಥದ್ದು ಪಾದ ಎಷ್ಟಿದೆ 11.2 ಮೀಟರ್ ಅಂತ. ಇದರ ಒಂದು ಎತ್ತರ ಎಷ್ಟಿದೆ 10 ಮೀಟರ್ ಅಂತ. 11.2 ಇಂಟು 10 ಅಂದಾಗ 112 ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ಎ ಬಿ ಇ ಡಿ ವಿಸ್ತೀರ್ಣದ ಒಂದು ವಿಸ್ತೀರ್ಣ ಸಿಗತ್ತೆ. ನೆಕ್ಸ್ಟ್ ಒಟ್ಟು ತ್ರಯಭುಜದ ವಿಸ್ತೀರ್ಣ ಎ ಬಿ ಇ ಡಿ ಸಮಾನಾಂತರ ಚತುರ್ಭುಜದ ವಿಸ್ತೀರ್ಣ 112 ಮೀಟರ್ ಸ್ಕ್ವೇರ್ ಅಂತ ಇದೆ. ಅದಕ್ಕೆ ನಾವು ತ್ರಿಭುಜದ ವಿಸ್ತೀರ್ಣವನ್ನು ಕೂಡ ಆ್ಯಡ್ ಮಾಡಬೇಕು. 84 ಪ್ಲಸ್ 112 ಎರಡನ್ನು ಕೂಡಿದಾಗ 196 ಮೀಟರ್ ಸ್ಕ್ವಯರ್ ಎನ್ನುವಂಥದ್ದು ಈ ಒಂದು ಒಟ್ಟು ತ್ರಯಭುಜದ ವಿಸ್ತೀರ್ಣ 196 ಮೀಟರ್ ಸ್ಕ್ವೇರ್. ಓಕೆ ಫ್ರೆಂಡ್ಸ್, ಹೆರಾನ್ ಸೂತ್ರಕ್ಕೆ ಸಂಬಂಧಿಸಿದಾಗೆ ಎಕ್ಸಸೈಸ್ 12.2 ಈ ರೀತಿಯಾಗಿದ್ದವು ಪ್ರಶ್ನೆಗಳು. ಮುಂದಿನ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿನ ಮುಂದಿನ ಒಂದು ಚಾಪ್ಟರ್ನೊಂದಿಗೆ ವಿಡಿಯೋ ಸರಣಿಗಳಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.